ನೋಡೋಣ. ಈಗ ಏನೂ ಗೊತ್ತಿಲ್ಲವಲ್ಲ, ನಾನು ಅದನ್ನು ನಾಳೆ ಮೀಟಿಂಗ್ ಕರೆದೇನೆ, ಅವರು ಎಲ್ಲ ಡೀಟೇಲ್ ತೊಗೊಂಬರ್ತಾರೆ. ನೋಡಿ ನಾಳೆ 10:30 ನಿಮ್ಮನ್ನು ಭೇಟಿಯಾಗೋಣ. ನಾವೇನು ಜೀವನ ಮಾಡ್ತಾರೋ, ಅವರ ಜೀವನ ಇದ್ರ ಮೇಲೆ ಅವಲಂಬಿಸಿದೆ. ಆಟೋ ಓಡಿಸೋರ್ದು ಗ್ಯಾಸ್ ಅವ್ರಿಗೆ ಅನಿವಾರ್ಯವಾಗಿ ಕೊಡಬೇಕಾಗ್ತದೆ. ನಾನು ಒತ್ತಾಯ ಮಾಡಿದ್ದೀನಿ, ಪತ್ರನೂ ಬರೆದಿದ್ದೀನಿ. ಪ್ರಯಾರಿಟಿ ಕೊಡಬೇಕು ಇವರಿಗೆ, ಇವ್ರ ಜೀವನ ಅದ್ರ ಮೇಲೆ ಇದೆ, ಸಾವಿರಾರು ಜನ ನಿಂತಿದ್ದಾರೆ ಅಂತ. ಅದಕ್ಕೇನು ರಿಪ್ಲೈ ಬರ್ತದೆ ನಾಳೆ ನೋಡಿ, ಮತ್ತೆ ನಾಳೆ 10:30 ಭೇಟಿಯಾಗೋಣ. ಪ್ರಯತ್ನ ಮಾಡ್ತಾ ಇದ್ದೀರಾ, ಪ್ರಯಾರಿಟಿ ಓಕೆ. ಬ್ಲಾಕ್ ಮಾರ್ಕೆಟ್ಗೆ ಅದಕ್ಕೆ ಏನು ಲೆಕ್ಕನೇ ಇಲ್ಲ ಸರ್. ಅಥವಾ ರೇಟ್ ಮಾಡ್ತಾ ಇದ್ದಾರೆ. ಮನೆ ಸಿಲಿಂಡರ್ಗಳು 5,000, 4,500, 4,800. ಗ್ಯಾಸ್ ಸಿಲಿಂಡರ್ ಇದು LPG 120, 150 ರೂಪಾಯಿ ಲೀಟ್ರು. ಹೆಂಗೆ ಬದುಕಬೇಕು ಅಂತ ಜನ ನೀವು ಹೇಳ್ತೀರಾ. ಅಲ್ಲಿ ಕೇಸ್ ಆಗ್ತೀವಿ. ಇವತ್ತು ಹೋಮ್ ಮಿನಿಸ್ಟರ್ ಜೊತೆಯಲ್ಲಿ ಒಂದು ಕಾರ್ಯಕ್ರಮ ಇದೆ. ನಮ್ಮ ಕ್ಷೇತ್ರದಲ್ಲಿ ಸ್ಟೇಷನ್ಸ್ ಓಪನ್ ಇದೆ. 11 ಗಂಟೆಗೆ ನಾನು ಅವ್ರ ಜೊತೆಯಲ್ಲಿ ಇರ್ತೇನೆ. ನಾನು ಅವ್ರಿಗೆ ಹೇಳಿ ಅದನ್ನು ಬಂದೋಬಸ್ತ್ ಮಾಡೋಕ್ಕೆ ಸೀರಿಯಸ್ ಆಗಿ ಕಮಿಷನರ್ಗೆ ಹೇಳಿ ಈ ಬ್ಲ್ಯಾಕ್ ಮಾರ್ಕೆಟ್ ರದ್ದು ಮಾಡೋಕ್ಕೆ ಮಾಡಬೇಕು ಅಂತ ಹೇಳ್ತೀವಿ. ನಿಮ್ಮ ಡಿಪಾರ್ಟ್ಮೆಂಟ್ ಮಾಡ್ತೀವಿ. ನಮ್ಮ ಡಿಪಾರ್ಟ್ಮೆಂಟು ಮಾಡಬೇಕು. ಅದಕ್ಕಾಗಿ ಡಿಪಾರ್ಟ್ಮೆಂಟಲ್ಲಿ ಮೈಲ್ಮಾಪನ ಇಲಾಖೆ ಇದೆ, ಅವರು ಅದಕ್ಕೆ ಕೆಲಸ ಮಾಡಬೇಕು. ನಾಳೆ ಅವ್ರನ್ನೂ ಕರೆದಿದ್ದೀನಿ, ಇಲಾಖೆ ಮುಖ್ಯಸ್ಥರನ್ನೂ ಕರೆದಿದ್ದೀನಿ, ಮತ್ತು ಆಯಿಲ್ ಕಾರ್ಪೊರೇಷನನ್ನು ಕರೆದಿದ್ದೀನಿ. ಕುಂತು ಮಾತಾಡಿ ಒಟ್ಟಾರೆ ಅವ್ರಿಗೊಂದು ಪರಿಹಾರ ಹುಡುಕಬೇಕು. ನಾನು ಪತ್ರನೂ ಬರೆದಿದ್ದೀನಿ. ಮತ್ತು ನಾಳೆ ಅವ್ರೇನು ವರದಿ ತರ್ತಾರೋ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನೋಡಿ ಆಮೇಲೆ ನಿಮ್ಮ ಜೊತೆಯಲ್ಲಿ ನಾಳೆ 10:30 ಮಾತಾಡ್ತೀನಿ. ಸರ್, ಆಮೇಲೆ ಇನ್ನೊಂದು, ಕೇಂದ್ರ ಸರ್ಕಾರ 20% ಹೆಚ್ಚಾಗಿ ಕೊಡುತ್ತೆ ಅಂತ ಹೇಳಿದಾಗ ನಾವೆಲ್ಲ ಅಪ್ರಿಷಿಯೇಟ್ ಮಾಡಿದ್ವಿ. ಆದರೆ ಮತ್ತೆ ನೀವೇ ಕೇಂದ್ರ ಸರ್ಕಾರಕ್ಕೆ ಬಹಳಷ್ಟು ಒಂದು ಪತ್ರವನ್ನು ಕೂಡ ಬರೆದು ನಮ್ಗೆ ಅನ್ಯಾಯ ಆಗ್ತಾ ಇದೆ, ತಾರತಮ್ಯ ಆಗ್ತಾ ಇದೆ ಅಂತ ಟೀಕೆ ಮಾಡಿದ್ವಿ. ಈ ಗ್ಯಾಸ್ ಇದೆಯಲ್ಲ, ಇವರು ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿದ್ದಾರೆ. ಇದನ್ನು ಸರಿಯಾಗಿ ಸರಿತೂಗಿಸಿಲ್ಲ. ಯಾಕಂದರೆ ಉತ್ತರದ ದೇಶಗಳಲ್ಲಿ ಇಷ್ಟು ಕೊರತೆ ಗಲಾಟೆ ಕಾಣಿಸ್ತಾ ಇಲ್ಲ, ನಮ್ಮಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಮಲ್ತಾಯಿ ಧೋರಣೆ ನಮ್ಮ ರಾಜ್ಯದಿಂದ ಆಯ್ಕೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರೇ ಮಾಡಿದ್ದಾರೆ. 13,500 ಕೋಟಿ ಪಾರ್ಲಿಮೆಂಟಲ್ಲಿ ಅನೌನ್ಸ್ ಮಾಡ್ತಾರೆ. ಅಪ್ಪರ್ ಭದ್ರಾ 5,000 ಕೋಟಿ ಕೊಡ್ತೀವಿ, ಕೆರೆಗಳಿಗೆ ಇದು ಉಳೆತ್ತೋದಕ್ಕೆ 3,000 ಕೊಡ್ತೀವಿ, ಮತ್ತು ಪೆರಿಫೆರಲ್ ರೋಡ್ಗೆ 3,000, 6,000, 11,300 ಕೋಟಿ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿ ಆಗಿದ್ದಂಥ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಅಭಿನಂದನೆ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು. ಮತ್ತು ಇಲ್ಲಿವರೆಗೂ ಒಂದು ಬಿಡಿಗಾಸು ಕೊಡಲಿಲ್ಲ. ಅದರ ಅರ್ಥ ಏನು? ಮಲ್ತಾಯಿ ಧೋರಣೆ. ಕರ್ನಾಟಕ ರಾಜ್ಯ ಇವತ್ತು ರಾಷ್ಟ್ರದಲ್ಲಿ 2ನೇ ರಾಜ್ಯ GST ಸುಂಕ ಟ್ಯಾಕ್ಸ್ ಕಟ್ಟೋದ್ರಲ್ಲಿ. ಆದರೂ ಕೂಡ ಅವರು ರಾಜಕೀಯವಾಗಿ ತಾರತಮ್ಯ ಮಾಡ್ತಾ ಇದ್ದಾರೆ, ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಇದನ್ನು ಮಾಡಿಕೊಡ್ದು ಯಾರು ನಿಜವಾಗ್ಲೂ ಕೂಡ ಟ್ಯಾಕ್ಸು ಕೊಡ್ತಾಯಿದ್ವಿ. ಜೊತೆಗೆ ನಮಗೆ ಇಲ್ಲಿ ಭಾಳ ಅಭಿವೃದ್ಧಿ ಪಥದಲ್ಲಿರುವಂಥ ಸಿಟಿಯಲ್ಲಿ 20-30% ಜನ ಹೊರ ರಾಜ್ಯದವರು, ಹೊರ ದೇಶದವರು ಇದ್ದಾರೆ. ಅವರು ಹೋಟ್ಲ್ ಮೇಲೆ ಅವಲಂಬಿಸಿರ್ತಾರೆ. ಅವರ ಜೀವನ, ಅವರ ಊಟ, ವಸತಿ ಎಲ್ಲನೂ. ಅವರಿಗೆ ಸರಿಯಾಗಿ ಗ್ಯಾಸ್ ಕೊಡ್ದಿರಿದ್ರೆ ಅವ್ರು ಎಲ್ಲಿ ಹೋಗಬೇಕು? ಇಂಥದ್ದು ಇಂಪಾರ್ಟೆಂಟ್ರಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಅವ್ರು ಮಾಡಬೇಕಾಗ್ತು. ಇಲ್ಲ, ಅದರಿಂದ ಅವ್ರಿಗೆ ಮಲ್ತಾಯಿ ಧೋರಣೆ ಅಂತ ಹೇಳಿದ್ದೀನಿ. ಅವ್ರ ರುಜುವಾತೆ ಇದೆಯಲ್ಲ, ಮಲ್ತಾಯಿ ಧೋರಣೆ ಮಾಡಿದ್ದಾರೆ. ಇದರಲ್ಲಿ ಮಾಡಬಾರ್ದು, ಇದು ಜೀವನದ ಬದುಕು. ಅದರಿಂದ ಪತ್ರ ಬರೆದಿದ್ದೀನಿ. ನೋಡೋಣ, ನಾಳೆ ಮತ್ತೆ ಭೇಟಿಯಾಗೋಣ. ನಮ್ಮ ಪೆಟ್ರೋಲಿಯಂ ಮಿನಿಸ್ಟರ್. ಇಲ್ಲ ಅದಕ್ಕೆ ಹೇಳಿದ್ದೀನಿ, ಪದೇ ನಾನು ಸದನದಲ್ಲಿ ಕೂಡ ಹೇಳಿದ್ದೀನಿ. ರೇಷನ್ ಕಾರ್ಡು ಜಿನೈನ್ ಇರೋದು, BPL ಇರೋರು ಯಾರಾದರೂ ನಿಜವಾಗಿ ಆಗಿರಲ್ಲ. ಒಂದು ವೇಳೆ ಆಗಿದ್ದರೆ ತಕ್ಷಣ ತಹಸೀಲ್ದಾರ್ಗೆ ಅರ್ಜಿ ಹಾಕಿದರೆ 15 ದಿನದೊಳಗಡೆ ಮತ್ತೆ ಅವ್ರಿಗೆ BPL ಕಾರ್ಡನ್ನು ಕೊಡ್ತೀವಿ. APL ಕಾರ್ಡ್ ಇರೋರಿಗೆ ನಾವು ಸದ್ಯಕ್ಕೆ ಏನೂ ಮಾಡ್ತಾಯಿಲ್ಲ. BPLಲ್ಲಿ ಸಾಕಷ್ಟು ಜನ APL ಇದ್ದಾರೆ. ಅದನ್ನು ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಮಾಡುವಾಗ ಅಕಸ್ಮಾತ್ ಎಲ್ಲಾದರೂ BPL ಅವರು ಮಿಸ್ ಆಗಿದೆ, ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ. ಅಲ್ಲ, BPL ಅರ್ಹರಲ್ಲದೇ ಇದ್ದರೆ BPLಗೆ ಅವರು APLಗೆ ಹೋಗ್ತಾರೆ. ಕೇಂದ್ರ ಸರ್ಕಾರನೂ ಕೂಡ ಸರ್ ಕರ್ನಾಟಕದಲ್ಲಿ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಅನಧಿಕೃತ BPL ಕಾರ್ಡ್ಗಳಿದೆ ಅಂತ ಒಂದು ವರದಿ ಕೊಟ್ಟಿದೆ. 7 ಲಕ್ಷ ಕಾರ್ಡ್ಗಳು ಗೈಡ್ಲೈನ್ಸ್ ಮೀರಿ
APLನವ್ರು ಇದ್ದಾರೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅದನ್ನು ಪರಿಷ್ಕರಣೆ ಮಾಡ್ತಾ ಇದ್ದೀವಿ ನಾವು. ಸುಮಾರು 14 ಲಕ್ಷ ಕಾರ್ಡು APLನವರು BPL ಇದ್ದಾರೆ. ಅದನ್ನು ನಿಧಾನವಾಗಿ ನಾವು BPLಗೆ ತೊಂದರೆ ಆಗದಂತೆ ಪರಿಷ್ಕರಣೆ ಮಾಡಿ ತೆಗಿಬೇಕಾಗಿದೆ. ಹಂತವಾಗಿ ತೆಗಿತೀವಿ. ಆಟೋ ಚಾಲಕರೆಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾರೆ ಸರ್. ರಾಜ್ಯ ಸರ್ಕಾರದಲ್ಲಿ ಏನೂ ಪಾತ್ರ ಇಲ್ಲ. ನಾವು ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿದೆ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಗ್ಯಾಸ್ ಆಗಲಿ ಎಲ್ಲ ಕೂಡ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಅವೇನಿದ್ರು ಅವರೇ ಹೊಣೆ, ನಮ್ಮದೇನು ಪಾತ್ರ ಇಲ್ಲ. ನಾವು ಆಡಳಿತದಲ್ಲಿ ನಾವು ಕಾಳಸಂತೆಗೆ ಹೋಗದಂತೆ ಅಥವಾ ಏಜೆನ್ಸಿಗಳು ಸರಿಯಾಗಿ ಅದನ್ನು ವಿತರಣೆ ಮಾಡದಿದ್ದರೆ ಅಂಥ ವಿಷಯಗಳನ್ನು ನಾವು ಜರೂರಾಗಿ ನೋಡಬೇಕಾಗ್ತದೆ. ನಾನು ಈಗಾಗಲೇ ಮಾತಾಡಿದ್ದೀನಿ. ಇವತ್ತು ಗೃಹ ಸಚಿವರ ಜೊತೆಯಲ್ಲಿ ಮಾತಾಡಿ ಅದನ್ನು ಏನು ಬೇಕೋ ಬಂದೋಬಸ್ತು ಮಾಡಬೇಕು. ಮೀಟಿಂಗ್ ಅವ್ರು ಕಾಯ್ತಾ ಇದ್ದಾರೆ.